ಹಾಯ್ ನಮಸ್ತೆ. ಶಿವರಾತ್ರಿ ಹಬ್ಬದ ದಿನ ರಂಗೋಲಿ ಹಾಕೋಣ ಅಂತ ಸ್ಟಾರ್ಟ್ ಮಾಡಿದೆ. ಆಗ ನನ್ನ ಮಗಳು ಸಹ ನಾನು ಹಾಕ್ತೀನಿ ಮಮ್ಮಿ ಅಂತ ಬಂದಳು. ಅವಳಿಗೆ ರಂಗೋಲಿ ಹಾಕೋದು ಅಂದರೆ ತುಂಬ ಇಷ್ಟ. ಅದರೊಳಗೆ ಕಲರಿಂಗ್ ಹಾಕೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಚಿಕ್ಕ ಹುಡುಗಿ ಇದ್ದವಾಗಿಂದನೂ ನಾನೇನಾದರೂ ರಂಗೋಲಿ ಹಬ್ಬಗಳಲ್ಲಿ ಹಾಕ್ಬೇಕಂದಾಗ ನಾನು ಹಾಕ್ತೀನಿ ಮಮ್ಮಿ ನಾನು ಹಾಕ್ತೀನಿ ಅಂತ ಬರ್ತಾನೆ ಇರ್ತಾಯಿದ್ಲು. ಆವಾಗಿಂದ ಹಾಕಿ ಹಾಕಿ ಈಗಲೂ ಸಹ ಯಾವ್ದಾದ್ರು ಹಬ್ಬ ಬಂದರೆ ಸಾಕು ಕೇಳ್ತಾಳೆ, ಮಮ್ಮಿ ಇವತ್ತು ರಂಗೋಲಿ ಹಾಕ್ತೀಯಾ ಅಂತ. ಹಂಗಾಗಿ ಅವಳನ್ನು ಜಾಯಿನ್ ಮಾಡ್ಕೊತೀನಿ, ಅವಳು ಬರ್ತಾಳೆ ನನ್ನ ಜೊತೆ ರಂಗೋಲಿ ಹಾಕೋದಕ್ಕೆ. ಚೆನ್ನಾಗೇ ಹಾಕ್ತಾಳೆ ರಂಗೋಲಿ, ಕಲರಿಂಗ್ ಎಲ್ಲ ನೀಟಾಗೆ ಹಾಕ್ತಾಳೆ. ಸ್ವಲ್ಪ ಸೈಡ್ಸ್ ಎಲ್ಲ ಫಿನಿಶಿಂಗ್ ಆಮೇಲೆ ನಾನು ಕೊಟ್ಕೊತೀನಿ. ಹಾಗಾಗಿ ರಂಗೋಲಿ ಈ ರೀತಿ ಹಾಕಿದ್ವಿ. ಮೇನ್ ಡೋರ್ ಹತ್ರ ನಾನು ಡೈಲಿ ಈ ರೀತಿ ಬೋಗುಣಿರ್ ಹೂವು ಜೋಡಿಸಿಡ್ತೀನಿ. ಇದರಿಂದ ಪಾಸಿಟಿವ್ ವೈಬ್ ತುಂಬ ಚೆನ್ನಾಗಿರುತ್ತೆ. ಇವತ್ತು ಸಹ ಜೋಡಿಸಿಟ್ಟಿದ್ದೆ. ನಮ್ಮ ಮನೆಯವರು ಉಪವಾಸ, ನಾವು ಉಪವಾಸ ಇರೋದಿಲ್ಲ, ಹಾಗಾಗಿ ನಮಗೆ ವಾಂಗಿಬಾತ್ ಮಾಡಿದ್ದೆ. ಇವತ್ತು ನನ್ನ ಮಗಳ ಭರತನಾಟ್ಯಂ ಕ್ಲಾಸಿಂದ ಶಿವರಾತ್ರಿ ಹಬ್ಬಕ್ಕೆ ಪ್ರೋಗ್ರಾಮ್ ಇಟ್ಕೊಂಡಿದ್ರು. ಸೊ ಹಂಗಾಗಿ ಅವಳಿಗೆ ಮೇಕಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಫೈನಲಿ ಮೇಕಪ್ ಮುಗೀತು. ಈ ರೀತಿ ಕಾಣಿಸ್ತಾ ಇದ್ದಾಳೆ. ತುಂಬ ಪೇಷನ್ಸಿಂದ ಕೂತಿದ್ದು ಪಾಪ 1 ಅವರಿಂದನೂ. ಇನ್ನು ಏರ್ ಸ್ಟೈಲ್ ಮಾಡಬೇಕು, ಡ್ರೆಸ್ ಹಾಕಬೇಕು. ಡ್ರೆಸ್ ಹಾಕಿ ಏರ್ ಸ್ಟೈಲ್ ಹಾಕಿದ್ದೆಲ್ಲ ಮುಗೀತು. ಅಳ್ತಾ ಆಗ್ತಾಯಿದ್ದೆ ಕೈಗೆ. ಫೈನಲಿ ಕಾಣಿಸ್ತಾ ಇದ್ದಾಳೆ ನೋಡಿ. ಇನ್ನು ಪ್ರೋಗ್ರಾಮ್ಗೆ ಹೊರಟ್ವಿ. ಪ್ರೋಗ್ರಾಮ್ ಬಂದು ದೇವಸ್ಥಾನದ ಹತ್ರ ಇದ್ದಿದ್ದು. ನಾವು ಈ ದೇವಸ್ಥಾನಕ್ಕೆ ವರ್ಷ ಸಹ ಬರ್ತಾ ಇದ್ವಿ. ಈ ದೇವಸ್ಥಾನದ ಹತ್ರನೇ ಈ ಸಲ ನನ್ನ ಮಗಳದು ಭರತನಾಟ್ಯಂ ಪ್ರೋಗ್ರಾಮ್ ಇದ್ದಿದ್ದು. ದೇವಸ್ಥಾನ ಬಂದು ಆನೇಕಲ್ ರೋಡು ಔಡೇನಹಳ್ಳಿ ಹತ್ರ ಬರುತ್ತೆ. ಒಳಗಡೆ ಹೋಗಬೇಕು ಸ್ವಲ್ಪ, ಅಲ್ಲಿ ಬರುತ್ತೆ ಇದು ದೇವಸ್ಥಾನ. ದೇವರು ಬಂದು ಕಾಶಿ ವಿಶ್ವನಾಥೇಶ್ವರ. Thanks for watching.